ಹಲೋ ನಮಸ್ತೆ. ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ವಿಡಿಯೋ ತುಂಬಾನೇ ವಿಶೇಷವಾಗಿದೆ, ಹಾಗೆ ಯೂಸ್ಫುಲ್ ಕೂಡ ಆಗಿರುತ್ತೆ. ಕೊನೆಯವರೆಗೆ ಮಿಸ್ ಮಾಡದೆ ನೋಡಿ. ಈ ಒಂದು ವಿಡಿಯೋದಲ್ಲಿ ನಮ್ಮ ಆರುಷಿನ ಒಂದು ದಿನದ ರೂಟೀನ್ ಅಂತ ಹೇಳ್ಬಹುದು, ಆ ಟೈಪ್ ಅಲ್ಲಿ ಶೇರ್ ಮಾಡ್ತಾ ಇದ್ದಾನೆ. ಬಟ್ ವಿಶೇಷವಾಗಿ ಈ ಸಮ್ಮರ್ ಅಲ್ಲಿ ಸ್ಪೆಷಲ್ ಆಗಿ ಮಕ್ಕಳನ್ನ ಮನೆಯಲ್ಲಿಯೇ ಹೆಲ್ದಿಯಾಗಿ, ಹ್ಯಾಪಿಯಾಗಿ, ಸ್ಮಾರ್ಟ್ ಆಗಿ, ಆಕ್ಟಿವ್ ಆಗಿ ಇಡೋದಕ್ಕೆ ಕೆಲವೊಂದು ಟಿಪ್ಸ್ ಅನ್ನ ಶೇರ್ ಮಾಡ್ತೇನೆ ನಾನು. ಮೇನ್ ಆಗಿ ನಾವು ನೋಡ್ಕೊಳ್ಳೋದೇನಂದ್ರೆ ಫುಡ್ ಅಲ್ವಾ. ಸೊ ಮಕ್ಕಳಿಗೆ ನೀರಿನಂಶ ಇರುವಂತಹ ಫುಡ್ ಅನ್ನ ಜಾಸ್ತಿ ಕೊಡ್ಬೇಕು. ಪ್ರತಿ ಸಲ ಜ್ಯೂಸ್ ಮಾಡ್ಬೇಕು ಅಥವಾ ಏನೋ ಒಂದು ಕೂಲ್ ಡ್ರಿಂಕ್ ಕೊಡ್ಬೇಕು ಅಂತ ಇಲ್ಲ. ಬೇಕಾದಷ್ಟು ಈ ಸೀಸನಲ್ ಫ್ರೂಟ್ಸ್ ಅನ್ನ ಕೊಟ್ರೆ ಆಯ್ತು, ಮತ್ತೆ ಬೇಕಾದಷ್ಟು ನೀರ್ ಕೊಟ್ರೆ ಆಯ್ತು. ಅದ್ರ ಜೊತೆಗೆ ನಾರ್ಮಲ್ ಫುಡ್ ಅನ್ನ ನಾವು ಕೊಡ್ಬೇಕು. ಮಕ್ಕಳು ನೀರು ಬೇಕು ಅಂತ ಕೇಳುವವರೆಗೆ ವೇಟ್ ಮಾಡದೆ ನಾವೇ ಒಂದು ಪ್ಲಾನ್ ಮಾಡಿ ಇಟ್ಕೊಂಡಿರ್ಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೆ ಎಷ್ಟು ಲಿಕ್ವಿಡ್ ತಗೋಬೇಕು ನಮ್ಮ ಮಗು, ಅದ್ರ ಏಜ್ ಎಷ್ಟು ಅಂಡ್ ಅದ್ರ ಪ್ರಕಾರ ನಾವು ನೀರು ಎಷ್ಟು ಕೊಡ್ಬೇಕು ಅಂತ ಹೇಳಿ, ಅಂಡ್ ಅಕಾರ್ಡಿಂಗ್ಲಿ ನಾವು ಬೇರೆ ಏನಾದ್ರೂ ಲಿಕ್ವಿಡ್ ಕೊಡೋದಾದ್ರೆ ಹಾಲು ಅಥವಾ ನೀರು ಅಥವಾ ಫ್ರೂಟ್ಸ್ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಒಂದು ಪ್ಲಾನ್ ಮಾಡಿ ಇಟ್ಕೊಂಡಿರ್ಬೇಕು. ಸೊ ದಟ್ ಅವರಿಗೆ ಡಿಹೈಡ್ರೇಷನ್ ಅಂತ ಹೇಳಿ ಫೀಲ್ ಆಗೋದಿಲ್ಲ ಅಂಡ್ ಸುಸ್ತು ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಾವು ಈ ಬೇಸಿಗೆಯಲ್ಲಿ ಮಕ್ಕಳಿಗೆ ಹಾಕುವಂತಹ ಬಟ್ಟೆ ಕಾಟನ್ ಬಟ್ಟೆ ಆಗಿದ್ರೆ ತುಂಬಾ ಒಳ್ಳೇದು. ಅವರ ಸ್ಕಿನ್ ಫ್ರೀ ಆಗಿ ಬ್ರೀದ್ ಮಾಡುವ ಹಾಗಿರ್ಬೇಕು. ಈ ಫ್ಯಾನ್ಸಿ ಬಟ್ಟೆ, ಸಿಲ್ಕ್ ಬಟ್ಟೆ ಎಲ್ಲ ಹಾಕಿದ್ರೆ ಅವರಿಗೆ ತುಂಬಾ ಸುಸ್ತಾಗುತ್ತೆ, ತುಂಬಾ ಬೆವರ್ತಾರೆ, ಬಿಸಿ ಬಿಸಿ ಆಗ್ತಾರೆ, ಮಕ್ಕಳ ಬಾಡಿ ಬಿಸಿ ಬಿಸಿ ಆಗುತ್ತೆ. ಆ ತರ ಎಲ್ಲ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬೆಟರ್ ಚೂಸ್ ಆದಷ್ಟು ಮೈಯಲ್ಲಿ ಕಡಿಮೆ ಬಟ್ಟೆ, ಸ್ಲೀವ್ಲೆಸ್ ಆಗಿರಬಹುದು ಅಥವಾ ಶಾರ್ಟ್ಸ್ ಆಗಿರಬಹುದು, ಅಥವಾ ಏನು ಸಿಂಪಲ್ ಆಗಿ ಟಿ ಶರ್ಟ್ ಎಲ್ಲ ಬರುತ್ತೆ, ಕಾಟನ್ ಟಿ ಶರ್ಟ್, ಅದನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಡನ್. ನಿದ್ದೆ ಆಯ್ತಾ? ಓಹೋ, ಓಕೆ. ವಿಡಿಯೋ ಮಾಡೋಕ್ಕಂತ ಬಂದರೆ ನಮ್ಮ ಆರುಷ್ ಎದ್ದುಬಿಟ್ರು. ಕಮ್, ಲೆಟ್ಸ್ ಗೋ. ನಾನು ಇಲ್ಲಿರೋದು ಅವನಿಗೆ ಗೊತ್ತಿರಲಿಲ್ಲ. ಹಾಗೆ ಅವನಿಗೆ ಎಚ್ಚರ ಆಯ್ತು. ಅವನು ಎದ್ದಾಗ ಅಳೋದು, ಚೀರಾಡೋದು ಅದೆಲ್ಲ ಇಲ್ಲ. ಮೊದ್ಲಿಂದನೂ ಹೀಗೆ ಇರ್ತಾನೆ, ಕಾಮಾಗಿ. ಬುಕ್ ಯು ವಾಂಟ್? ಬುಕ್? ಓಕೆ, I will give you. We have watermelon today. Watermelon we have. First you want book? Okay, I will give you. Go. Okay, come. You come. Also come. ಮಕ್ಕಳು ನಿದ್ದೆಯಿಂದ ಇದ್ದಾಗ ಅವ್ರ ಮೂಡಿಗೆ ತಕ್ಕಂತೆ ನಾವು ಇದ್ರೆ ಒಳ್ಳೇದು. ಅವಾಗ ಕಾಮಾಗಿರ್ತಾರೆ. ಅಂಡ್ ಮಕ್ಕಳಿಗೆ ಮಲಗುವಿಂತ ಮೊದಲು ಒಂದ್ ಸ್ವಲ್ಪ ನೀರ್ ಕೊಟ್ಟು ಮಲಗಿಸಿದ್ರೆ ತುಂಬಾ ಒಳ್ಳೇದು. ಅಂಡ್ ಎದ್ದಾದ್ಮೇಲೆ ಕೂಡ. ಬಟ್ ಅವ್ನು ರಿಲ್ಯಾಕ್ಸ್ ಆಗೋದಕ್ಕಂತ ಹೇಳಿ ಒಂದ್ ಸ್ವಲ್ಪ ಹೊತ್ತು ಬೆಡ್ ಅಲ್ಲೇ ಬಿಟ್ಟು ಬಂದಿದ್ದಾನೆ. ಇನ್ನೊಂದು ಆಕ್ಟಿವಿಟಿ ನಾವು ಮಕ್ಳಿಗೆ ಏನ್ ಮಾಡಬಹುದು ಅಂದ್ರೆ ಕಲರಿಂಗ್. ತುಂಬಾ ಒಳ್ಳೆಯ ಒಂದು ಆಕ್ಟಿವಿಟಿ. ಎಷ್ಟು ಹೊತ್ತು ಬೇಕಾದ್ರೂ ಮಕ್ಕಳು ಗೀಚ್ತಾ ಕೂತ್ಕೊಳ್ತಾರೆ. ಸೊ ಈ ತರ ಏನಾದ್ರೂ ಬುಕ್ ತಗೊಂಡು ನಾವು ಕಲರಿಂಗ್ ಮಾಡಿಸಬಹುದು, ನಾವೇ ಡ್ರಾಯಿಂಗ್ ಮಾಡಿ ಕೊಟ್ಟು, ಅಥವಾ ನಾವು ಹೊರಗಡೆಯಿಂದ ಬುಕ್ ಕೂಡ ತಗೊಂಡ್ ಬರಬಹುದು. ಕಾಪಿ, ಕಲರ್ಸ್ ಆ ತರ ಎಲ್ಲ ಬರುತ್ತಲ್ವಾ, ಅದನ್ನ ನಾವು ಕೊಡಬಹುದು ಮಕ್ಕಳಿಗೆ. ಇನ್ನೊಂದು ಏನಂದ್ರೆ ಮಕ್ಕಳು ಸ್ಕೂಲಿಗೆ ಹೋಗೋರಾಗಿದ್ರೆ ಇವಾಗ ಸಮ್ಮರ್ ಅಲ್ಲಿ ಅವರಿಗೆ ಬೋರ್ ಆಗೋದಾದ್ರೆ ಈ ತರ ಡ್ರಾಯಿಂಗ್ ಸೆಟ್ ಅಥವಾ ಕಲರಿಂಗ್ ಸೆಟ್ಗೆ ಒಂದು ಬ್ಯಾಗ್ ಅಂತ ಪ್ರಿಪೇರ್ ಮಾಡಿ ಡೈಲಿ ಒಂದು ಅರ್ಧ ಮುಕ್ಕಾಲ್ ಗಂಟೆ ಅವ್ರ ಜೊತೆಗೆ ಕೂತ್ಕೊಂಡು ಕಲರಿಂಗ್ ಮಾಡಿದ್ರಾಯ್ತು. ಬೆಸ್ಟ್ ಒಂದು ಟೈಮ್ ಪಾಸ್ ಆಗುತ್ತೆ ಮಕ್ಕಳಿಗೆ. ನಮ್ಗೆ ಕೂಡ ಒಂದು ಗಂಟೆ ಮಕ್ಳ ಜೊತೆ ಸ್ಪೆಂಡ್ ಮಾಡೋದಕ್ಕೆ ಕಷ್ಟ ಅಂತ ಅನ್ಸೋದಿಲ್ಲ ಅಲ್ವಾ. ಸೊ ಆ ತರ ನಾವೊಂದು ಆಕ್ಟಿವಿಟಿ ಮಾಡಬಹುದು. ಮಕ್ಕಳಿಗೆ ಕೂಡ ಖುಷಿ ಆಗತ್ತೆ, ನಮ್ಗೆ ಕೂಡ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಅಂಡ್ ಹೊರಗಡೆ ಹೋಗಿ ಬಿಸಿಲಲ್ಲಿ ಆಟ ಆಡೋದು ಅದು ಇದು ಅದಕ್ಕಿಂತ ಮನೆ ಒಳಗಡೆ ಕೂತ್ಕೊಂಡು ಏನಾದ್ರೂ ಒಂದು ಮಾಡಿದ್ರೆ ತುಂಬಾ ಒಳ್ಳೇದು ಈ ಟೈಮ್ ಅಲ್ಲಿ. ಅಂಡ್ ಅವರಿಗೆ ಬೇಕಾದಷ್ಟು ಬುಕ್ ಕೊಡ್ಬೇಕು. ವೆರೈಟೀಸ್ ಆಫ್ ಬುಕ್ಸ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಸುಮ್ನೆ ನಾವು ಯಾವಾಗ್ಲೂ ಟಾಯ್ಸ್ ಅಂತ ತಗೊಳ್ಳೋದಕ್ಕಿಂತ ಸ್ವಲ್ಪ ಹಣವನ್ನ ಬುಕ್ಸಿಗೆ ಕೂಡ ಸ್ಪೆಂಡ್ ಮಾಡಿದ್ರೆ ಅದು ಏನು ವೇಸ್ಟ್ ಆಗೋದಿಲ್ಲ. ಈವನ್ ನಾನು ಹೇಳೋದಾದ್ರೆ ಈ ಫ್ಲಾಶ್ ಕಾರ್ಡ್ಸ್ ಆಗಿರ್ಬಹುದು, ಬೋರ್ಡ್ ಬುಕ್ಸ್ ಆಗಿರ್ಬಹುದು. ನನ್ನ ಆರುಷ್ಗೆ 2 months ಎಲ್ಲ ಇರುವಾಗ ತಗೊಂಡದ್ದು, ಇವಾಗ್ಲೂ ಅವನು ಫ್ಲಾಶ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾನೆ. ಆಲ್ಮೋಸ್ಟ್ 3 years ಆಗುತ್ತೆ ಇನ್ನು. ಸೊ ಅವಾಗದಿಂದ ಇಲ್ಲಿಯವರೆಗೆ ಕೂಡ ಅವನು ಯೂಸ್ ಮಾಡ್ತಾನೆ. ಮೊದ್ಲೆಲ್ಲ ನಾವು ಜಾಗ್ರತೆಯಾಗಿ ತೆಗ್ದಿಡ್ತಾ ಇದ್ವಿ. ಇವಾಗ
ಇವಾಗ ಅವನೇ ಜಾಗೃತೆಯಾಗಿ ತೆಗ್ದಿರ್ತಾನೆ. ಕೆಲವೊಂದ್ಸಲ ನಮ್ಮ ಸಪೋರ್ಟ್ ಅಲ್ಲಿ ಇಲ್ಲಿ ಬೇಕಾಗತ್ತೆ. ಬಟ್ ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಹೇಗೆ ಹೇಳಿಕೊಡ್ತೇವೆ ಅದನ್ನ ಅವರು ಫಾಲೋ ಮಾಡ್ತಾರೆ. ಅಂಡ್ ನಮ್ಮನೆಯಲ್ಲಿ ಅದನ್ನ ನಾನು ಯಾವಾಗ್ಲೂ ನೋಡ್ತಾ ಇರ್ತೇನೆ. ಕೆಲವೊಂದ್ಸಲ ಮೆಸ್ಸಿ ಆಗತ್ತೆ. ಅವ್ರ ಕೈಯಲ್ಲಿ ಕೂಡ ತಪ್ಪಾಗೋದು ನಾರ್ಮಲ್ ಅದು. ಬಟ್ ನಾವು ಅದನ್ನ ಹ್ಯಾಪಿಯಾಗಿ ಅಕ್ಸೆಪ್ಟ್ ಮಾಡ್ಬೇಕಾಗ್ತದೆ ಅಥವಾ ತಿದ್ದಿ ಹೇಳ್ಬೇಕು. ಆರುಷ್ಗೆ ಹೊಸ ಬುಕ್ಸ್ ತಗೊಂಡಿದ್ದಾವೆ. ಏನಂದ್ರೆ ಸ್ಟಿಕ್ಕರ್ ಬುಕ್ಸ್ ಫಸ್ಟ್ ಟೈಮ್ ತಗೊಂಡಿರೋದು. ಸೊ ನಮ್ಗಿಂತ ಜಾಸ್ತಿ ಅವನೇ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾನೆ. ತುಂಬಾ ದಿನದಿಂದ ಯೋಚನೆ ಮಾಡ್ತಿದ್ದೆ ಸ್ಟಿಕ್ಕರ್ ಬುಕ್ಸ್ ಅನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿ. ಸೊ ಇದು ರೈಟ್ ಟೈಮ್ ಅಂತ ಅನ್ಕೊಂಡೆ. ಅಂಡ್ ಇದು ಫಾರ್ ಏಜ್ 3+. ಬಟ್ ಅವನು ಇವಾಗ 2 years 10 months. ಈಗ 1 month ಅಲ್ಲಿ ಅವನದು ಬರ್ಡೇ ಇದೆ. ಹಾಗಾಗಿ ಇದು ರೈಟ್ ಟೈಮ್ ಅಂತ ಅನ್ಕೊಂಡೆ. ಇವಾಗ ಜೂನ್ 1st ಬರ್ಡೇ. ಸೊ ಇದು ರೈಟ್ ಟೈಮ್ ಅಂತ ಅನ್ಕೊಂಡು ಈ ಬುಕ್ ಅನ್ನ ಪರ್ಚೇಸ್ ಮಾಡಿದ್ದಾನೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. Yes, take. Where is it? Search for it. Yeah. ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಟು ಬಿ ಹಾನೆಸ್ಟ್. ಏನಂದ್ರೆ ಇದು 3+ ಅಂತ ಇದೆ. ಸೊ ಇವಾಗ ನಾನು ಸ್ವಲ್ಪ ಅವನಿಗೆ ಏನಾದ್ರೂ ಒಂದು ಗೈಡ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಸ್ಟಿಕ್ಕರ್ ತೆಗೆಯುವಾಗ ಮಿಸ್ಟೇಕ್ ಆದ್ರೆ ಬ್ರೇಕ್ ಆಗ್ತದೆ ಅಲ್ವಾ, ಅಂದ್ರೆ ಹರಿದು ಹೋಗುತ್ತೆ ಸ್ಟಿಕ್ಕರ್. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹೆಲ್ಪ್ ಮಾಡ್ಬೇಕಾಗ್ತದೆ. ಇಲ್ಲದಿದ್ರೆ ಒಂದ್ ಸ್ವಲ್ಪ ದೊಡ್ಡ ಮಕ್ಕಳಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಅಂಡ್ ಇದು ಏನಂದ್ರೆ ಒಮ್ಮೆ ಸ್ಟಿಕ್ಕರ್ ಅನ್ನ ನಾವು ಹಾಕಿ ಎಲ್ಲಿ ಜಾಗ ಇದೆ ಅಲ್ಲಿ ಅಂಟಿಸಿ ಮತ್ತೆ ಬೇಕಾದ್ರೆ ಅದನ್ನ ರಿಟರ್ನ್ ಇದೇ ಪ್ಲೇಸ್ ಅಲ್ಲಿ ತೆಗೆದಿಡಬಹುದು. ಮತ್ತೆ ಮಕ್ಕಳು ಬೇಕಾದಾಗ ಅದನ್ನ ಮತ್ತೆ ಆಕ್ಟಿವಿಟಿ ಮಾಡಬಹುದು ಅಂಟಿಸಿ. ಸೊ ಇದು ಒಂದಿದ್ದು ಪ್ಲಸ್ ಪಾಯಿಂಟ್. ಮತ್ತೆ ಮತ್ತೆ ನಾವು ರಿಯೂಸ್ ಮಾಡಬಹುದು. ಅದೇ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ನಮ್ಮ ಆರುಷ್ಗೆ ಇನ್ನು 3 years ಪ್ರಾಪರ್ ಆಗಿ ಕಂಪ್ಲೀಟ್ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಅಂಡ್ ಇದು ಫಸ್ಟ್ ಟೈಮ್ ಕೂಡ ಆಗಿರೋದ್ರಿಂದ ಅವನಿಗೆ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ. ಬಟ್ ಹೋಗ್ತಾ ಹೋಗ್ತಾ ನಿಜವಾಗಿ ಅವ್ನು ಎಂಜಾಯ್ ಮಾಡ್ತಾನೆ. ನನಗೆ ಕೂಡ ಗೊತ್ತುಂಟು ಅವ್ನು ಎಂಜಾಯ್ ಮಾಡ್ತಾನೆ ಅಂತ ಹೇಳಿ. ಇನ್ನೊಂದು ವಿಷಯ ಏನಂದ್ರೆ ಇದರಲ್ಲಿ ಶೇಪ್ಸ್ ಇದೆ, ಅದು ತುಂಬಾ ಈಸಿ ಇದೆ. ಬಟ್ ಅವನಿಗೆ ಆಲ್ಫಾಬೆಟ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಆಲ್ಫಾಬೆಟ್ ಬುಕ್ ಅನ್ನ ನಾವು ಫಸ್ಟಿಗೆ ಯೂಸ್ ಮಾಡ್ತಾ ಇದ್ದೇವೆ. ಪೂರ ಫಿಂಗರ್ ಒಂದು ಫಿಂಗರ್. ಸೊ ಶೇಪ್ಸ್ ಎಲ್ಲ ಈಸಿ ಇದೆ. ಇದ್ರದ್ದು ಸೀರೀಸ್ ಹೇಗಿದೆ ಅಂದ್ರೆ ಶೇಪ್ಸ್, ಆಲ್ಫಾಬೆಟ್ಸ್, ಮತ್ತೆ ಆನಿಮಲ್ಸ್, ಹಾಗೆ ಇನ್ನೊಂದು ನಂಬರ್ಸ್. ನಾವು ಆಲ್ರೆಡಿ ಒಮ್ಮೆ ಸ್ಟಿಕ್ ಮಾಡಿದ್ರೆ ಕೂಡ ಆ ಸ್ಟಿಕ್ಕರ್ ಅನ್ನ ಸ್ಲೋಲಿ ರಿಮೂವ್ ಮಾಡಿ ಮತ್ತೆ ಬ್ಯಾಕ್ ಸ್ಟಿಕ್ಕರ್ ಎಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಇಡಬಹುದು. ಅದನ್ನ ಮತ್ತೆ ಮಕ್ಕಳ ಕೈಯಲ್ಲಿ ನಾವು ಆಕ್ಟಿವಿಟಿ ಮಾಡಿಸಬಹುದು. ಮತ್ತೆ ಪ್ರತಿಯೊಂದು ಟೈಪ್ ನ ಬುಕ್ ಅಲ್ಲಿ ಕೂಡ ಇಲ್ಲಿ ಇದು ಆಲ್ಫಾಬೆಟ್ ಆಗಿರೋದ್ರಿಂದ ಎ ಅಂತ ಲೆಟರ್ ಕೊಟ್ಟು ಅದರಲ್ಲಿ 1-2-3 ಸೆಂಟೆನ್ಸಸ್ ಬರ್ತಿದ್ದಾರೆ. ಅಂದ್ರೆ ಆ ಪಿಕ್ಚರ್ ಬಗ್ಗೆ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದನ್ನ ನೋಡಿ ಓದಿ ಮಕ್ಕಳು ಆಕ್ಟಿವಿಟಿ ಮಾಡಬಹುದು. ಅಂಡ್ ಓದ್ಲಿಕ್ಕೆ ಕಲಿಯುವಂತಹ ಮಕ್ಕಳಿಗೆ ಕೂಡ ಅದು ಹೆಲ್ಪ್ ಆಗುತ್ತೆ. ಮತ್ತೆ ನೋಡಿ ಇಲ್ಲಿ ನಾವು ಬ್ಯಾಕ್ ಇಟ್ಟು ಮತ್ತೆ ತೆಗೆದು ಅಲ್ಲಿ ಪ್ರೀವಿಯಸ್ ಪ್ಲೇಸ್ ಅಲ್ಲಿ ಇಡಬಹುದು. ಬಟ್ ಏನಂದ್ರೆ ನಾವು ಸ್ವಲ್ಪ ಜಾಗೃತೆಯಾಗಿ ನೋಡ್ಕೊಳ್ಬೇಕಾಗ್ತದೆ. ಚಿಕ್ಕ ಮಕ್ಕಳಾದ್ರೆ ಕೆಲವೊಮ್ಮೆ ಹರಿದಾಕುವಂತಹ ಚಾನ್ಸಸ್ ಇರುತ್ತೆ. ಬಟ್ ಒಂದು 4-5 ವರ್ಷದ ಮಕ್ಕಳಿಗೆ ಕೂಡ ಈಸಿಲಿ ಯೂಸ್ ಆಗುತ್ತೆ. 4-5 ಇಯರ್ಸ್ಗೆ ಆರಾಮಾಗಿ ಯೂಸ್ ಮಾಡಬಹುದು ಈ ಒಂದು ಬುಕ್ ಅನ್ನ. ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತದೆ ನನ್ಗೆ. ಅಂಡ್ ಕೆಳಗಡೆ ಕೂಡ ಅಲ್ಲಿ ಆಪಲ್ ಆಗಿರಬಹುದು, ಆಲಿಗೇಟರ್ ಆಗಿರಬಹುದು, ಅಲ್ಲಿ ಒಂದೊಂದು ವರ್ಡ್ಸ್ ಬರ್ದಿದ್ದಾರೆ. ಅವರಿಗೆ ಮಕ್ಕಳಿಗೆ ಗೊತ್ತಾಗುತ್ತೆ. ಅದನ್ನ ಸ್ಪೆಲ್ಲಿಂಗ್ ಎಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ ಒಳ್ಳೇದಾಗತ್ತೆ ಅಲ್ಲಿ ಪಕ್ಕದಲ್ಲಿ ಕೊಟ್ರೆ. ಸೊ ಅದ್ರದ್ದು ಏನು ಕ್ವಾಲಿಟಿ ಮತ್ತೆ ಅದರಲ್ಲಿರುವಂತಹ ಕಂಟೆಂಟ್ ಬೆಸ್ಟ್ ಅಂತ ಹೇಳಬಹುದು. ಎಲ್ಲ ಸ್ಟಿಕ್ಕರ್ ಅನ್ನ ಕೂಡ ನಾವು ತೆಗಿಬಹುದು ಆರಾಮಾಗಿ ಅಂಟಿಸಿದ್ರೆ. ಸೊ ಇದು ಆಲ್ರೆಡಿ ಆರುಷ್ ಆಕ್ಟಿವಿಟಿ ಮಾಡಿದ್ದ. ಸೊ ನಾನು ಆ ಸ್ಟಿಕ್ಕರ್ ಅನ್ನ ತೆಗೆದು ನಿಮ್ಗೆ ತೋರಿಸ್ತಾ ಇದ್ದೇನೆ. ಈ ಕೆಳಗಡೆ ಕಾಣುವಂತಹ ಕ್ಯಾಟ್ ಎಲ್ಲ ಅವನು ಅಂಟಿಸಿರೋದು. ಅದರಲ್ಲಿ ಒಂದಿತ್ತು ಕ್ಯಾಟ್ ಮತ್ತೆ 2 ಅವನು ಅಂಟಿಸಿರೋದು. ಸೊ ಎಕ್ಸ್ಪ್ಲನೇಷನ್ ಪ್ರಕಾರ ಅಲ್ಲಿ ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಪೇಜ್ ಅಲ್ಲಿ. ಅಂಡ್ ಆ ಸ್ಟಿಕ್ಕರ್ ಅಲ್ಲಿ ಕೂಡ ಲೆಟರ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಎಗೆ ಯಾವ್ದೆಲ್ಲ, ಬಿಗೆ ಯಾವ್ದೆಲ್ಲ, ಆ ತರ. ಇದು ಓಸ್ವಾಲ್ ಬುಕ್ಸ್ ಲಿಟಲ್ ಲೆಜೆಂಡ್ಸ್ ಆ ಕೆಟಗರಿಯಲ್ಲಿ ಬರುತ್ತೆ ಬುಕ್ಸ್. ಇದರಲ್ಲಿ ಬೇರೆ ಬೇರೆ ತರದ ಬುಕ್ಸ್ ಇವೆ, ತುಂಬಾ ಬುಕ್ಸ್ ಇವೆ, ತುಂಬಾ ಚೆನ್ನಾಗಿವೆ ಎಲ್ಲ ಬುಕ್ಸ್ ಕೂಡ. ಫ್ಲಾಶ್ ಕಾರ್ಡ್ಸ್ ಇದೆ, ಬೋರ್ಡ್ ಬುಕ್ಸ್ ಇದೆ, ಮತ್ತೆ ಆಕ್ಟಿವಿಟಿ ಬುಕ್ಸ್ ಇವೆ, ಕಲರಿಂಗ್ ಬುಕ್ಸ್ ಇವೆ, ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಇವೆ. ಸೊ ಇದು ಕೂಡ ತುಂಬಾ ಯೂಸ್ ಆಗುತ್ತೆ. ನಮ್ಮ ಮಗುವಿನ ಏಜ್ ಮೇಲೆ ಡಿಪೆಂಡ್ ಆಗಿ ನಮ್ಗೆ ಏನು ಸೂಟೇಬಲ್ ಅಂತ ಅನಿಸ್ತದೆ ಅದನ್ನು ನಾವು ಬೈ ಮಾಡಬಹುದು. ನಿಮ್ಮ ಮಗು 3+ ಇಯರ್ಸ್ ಇದ್ರೆ ಆರಾಮಾಗಿ ಸ್ಟಿಕ್ಕರ್ ಬುಕ್ಸ್ ಗೆ ನೀವು ಹೋಗಬಹುದು. ತುಂಬಾ ಚೆನ್ನಾಗಿದೆ. ಸೆಟ್ ಆಫ್ 4 ಬರುತ್ತೆ. ಅಂಡ್ ಓಸ್ವಾಲ್ ಬುಕ್ಸ್ ನೋಡಿ, ಇದ್ರದ್ದು ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಈ 4 ಬುಕ್ಸ್ ನಮ್ಮ ಆರುಷ್ಗೆ ಏನೋ ಒಂದು ಡ್ರೀಮ್ ಬುಕ್ಸ್ ಅಂತ ಆ ತರ ಅವನು ಫೀಲ್ ಮಾಡ್ತಾ ಇದ್ದಾನೆ. ನನ್ಗೆ ಕೂಡ ಈ ತರ ಬುಕ್ಸ್ ಅಲ್ಲಿ ಆಕ್ಟಿವಿಟೀಸ್ ಎಲ್ಲ ಮಾಡಿಸೋದಿದ್ರೆ ತುಂಬಾ ಇಷ್ಟ ಯಾವಾಗ್ಲೂ.
ಈ ಬುಕ್ಸ್ ಅಮೆಝಾನ್ ಅಲ್ಲಿ ಸಿಗ್ತದೆ. ಹಾಗೆ ಅವ್ರದ್ದು ಸೈಟ್ ಇದೆ, ಓಸ್ವಾಲ್ ಬುಕ್ಸ್ ಅವ್ರದ್ದು. ಆ ಸೈಟ್ ಅಲ್ಲಿ ಕೂಡ ನೀವು ಹೋಗಿ ಪರ್ಚೇಸ್ ಮಾಡಬಹುದು, ಅಥವಾ ನಿಯರ್ ಬೈ ಶಾಪ್ಸ್ ಅಲ್ಲಿ ಅವೈಲೇಬಲ್ ಇರ್ತದೆ, ಅಲ್ಲಿ ಕೂಡ ನೀವು ಹೋಗಿ ಪರ್ಚೇಸ್ ಮಾಡಬಹುದು. ನಾನು ಅಮೆಝಾನ್ ಇದ್ದು ಮತ್ತೆ ಅವ್ರದ್ದು ಲಿಂಕ್ ಕೊಟ್ಟಿರ್ತೇನೆ, ಅವ್ರದ್ದು ವೆಬ್ಸೈಟ್ ಇದ್ದು. ಸೊ ನಿಮ್ಗೆ ಬೇಕಿದ್ರೆ ಅದ್ರ ಥ್ರೂ ಪರ್ಚೇಸ್ ಮಾಡಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಸ್ಪೆಷಲ್ ಆಗಿ ಈ ಸಮ್ಮರಿಗೆ ಮಸ್ಟ್ ಅಂತ ಹೇಳ್ಬಹುದು. ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ ಮಕ್ಕಳು ಅದರಲ್ಲಿ ಕುತ್ಕೊಂಡು. ಅವ್ರದ್ದು ಆಕ್ಟಿವಿಟಿ ನಡೀತಾ ಇರ್ತದೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಸ್ಕ್ರೀನ್ ಟೈಮ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಬುಕ್ಸ್ ಅನ್ನೋದು ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ನನ್ನದೊಂದು ಅನಿಸಿಕೆ ಯಾವಾಗ್ಲೂ. ಅಂಡ್ ನಮ್ಮ ಸ್ಕ್ರೀನ್ ಅಷ್ಟೊಂದು ನೋಡೋದಿಲ್ಲ, ಅದು ಸೆಕೆಂಡ್ರಿ. ಯಾಕಂದ್ರೆ ನಾನು ಆಲ್ರೆಡಿ ಅವನಿಗೆ ಬುಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಬಟ್ ಆಲ್ರೆಡಿ ಸ್ಕ್ರೀನ್ ನೋಡುವಂತಹ ಮಕ್ಕಳಿದ್ರೆ ನೀವು ಬುಕ್ಸ್ ಅನ್ನ ಒಮ್ಮೆ ಪರ್ಚೇಸ್ ಮಾಡಿ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿ, ಸ್ಲೋಲಿ ಅವರು ಸ್ಕ್ರೀನ್ ಟೈಮ್ ಇಂದ ಆ ಕಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲಕ್ಕಿಂತ ಜಾಸ್ತಿ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಬುಕ್ಸ್ ಆರ್ ದಿ ಬೆಸ್ಟ್ ಚಾಯ್ಸ್ ಅಂತ ಹೇಳಬಹುದು. ಅದಲ್ಲದೆ ಮನೆಯಲ್ಲಿ ನಾವು ಬೇರೆ ಬೇರೆ ತರ ಆಕ್ಟಿವಿಟೀಸ್ ಅನ್ನ ಮಾಡಿಸಬಹುದು ಮಕ್ಕಳಿಗೆ ಈ ಬೇಸಿಗೆ ಕಾಲದಲ್ಲಿ. ಸೊ ನನ್ನ ಕಂಟೆಂಟ್ ಅಲ್ಲಿದೆ. ಈ ತರ ಮನೆಯಲ್ಲಿ ಏನಾದ್ರೂ ಟಾಯ್ಸ್ ಇದ್ರೆ ಅದನ್ನ ಶೂಟ್ ಮಾಡುವ ಹಾಗೆ, ಅಥವಾ ಮನೆಯಲ್ಲಿ ಏನಾದ್ರೂ ಝೀರೋ ಕಾಸ್ಟ್ ಆಕ್ಟಿವಿಟಿ ಮಾಡಿಸಬಹುದು. ಗ್ರೈನ್ ಸಾರ್ಟಿಂಗ್ ಆಗಿರಬಹುದು, ಅಥವಾ ಈ ಕ್ರಾಫ್ಟ್ ಆಗಿರಬಹುದು. ಪೇಪರ್ ಎಲ್ಲ ಕಟ್ ಮಾಡಿ ಮಕ್ಕಳ ಕೈಯಲ್ಲಿ ಕ್ರಾಫ್ಟ್ಸ್ ಮಾಡಿಸಬಹುದು, ಸ್ವಲ್ಪ ದೊಡ್ಡ ಮಕ್ಕಳಾಗಿದ್ರೆ. ಅಥವಾ ನಾವು ಗಾರ್ಡನಿಂಗ್ ಮಾಡಿಸಬಹುದು. ಅದರಲ್ಲಿ ಅವ್ರು ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಓಕೆ, ಇವೆಲ್ಲ ಆಕ್ಟಿವಿಟಿ ಸ್ಕ್ರೀನ್ ಟೈಮ್ ಅನ್ನ ರಿಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಸಮ್ಮರ್ ಅಂತ ಹೇಳಿ ಸುಮ್ಮನೆ ಟಿವಿ ಎದುರು ಕುತ್ಕೊಂಡು ಮೊಬೈಲ್ ಅಲ್ಲಿ ಕುತ್ಕೊಂಡು ಆಟ ಆಡೋದು ಅದೆಲ್ಲ ಅಷ್ಟೊಂದು ಒಳ್ಳೇದಲ್ಲ ಮಕ್ಕಳ ಹೆಲ್ತ್ಗೆ. ಸೊ ಈ ತರ ಏನಾದ್ರೂ ಸಿಂಪಲ್ ಆಗಿ ಆಕ್ಟಿವಿಟಿ ಮಾಡಿಸಿದ್ರಾಯ್ತು. ಇನ್ನು ಫ್ಲಾಶ್ ಕಾರ್ಡ್ಸ್ ನಿಮ್ಗೆಲ್ಲ ಗೊತ್ತಿರಬಹುದು. ಆರುಷ್ಗೆ ಫ್ಲಾಶ್ ಕಾರ್ಡ್ಸ್ ಅಂದ್ರೆ ತುಂಬಾ ಇಷ್ಟ ಯಾವಾಗ್ಲೂ. ಸೊ ಫ್ಲಾಶ್ ಕಾರ್ಡ್ಸ್ ಅನ್ನ ನಾನು ಇವಾಗ ತುಂಬಾ ರಾಶಿ ಇಟ್ಟು ಅದರಲ್ಲಿ ಒಂದು ಕೇಳ್ತೇನೆ ಅವ್ನು ಅದನ್ನ ಪಿಕ್ ಮಾಡೋದಕ್ಕೆ. ಸೊ ಮೊದ್ಲೆಲ್ಲ ತೋರಿಸ್ತಿದ್ದೆ ಫ್ಲಾಶ್ ಕಾರ್ಡ್ಸ್ ಅನ್ನ ಮಂತ್ಸ್ ಬೇಬಿ ಇರುವಾಗ. ಮತ್ತೆ 1.5 ವರ್ಷಕ್ಕೆ ಅವನಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂತು. ಅದಾದ್ಮೇಲೆ ನಾನು ಓಕೆ ಇನ್ನು ಫ್ಲಾಶ್ ಕಾರ್ಡ್ ಬೇಡ ಅಂತ ಹೇಳಿ ಅದನ್ನ ಸೈಡಿಗೆ ಹಾಕ್ಲಿಲ್ಲ. ಅದರಲ್ಲಿ ಬೇರೆ ಬೇರೆ ತರದ್ದು ಆಕ್ಟಿವಿಟೀಸ್ ನ ಮಾಡಿಸ್ತಾ ಇದ್ದೇನೆ. ಇನ್ನು ಅವ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ಅದರ ಹಿಂದೆ ಏನಾದ್ರೂ ಕಂಟೆಂಟ್ ಇದ್ರೆ ಅದನ್ನ ಓದಕ್ ಹೇಳೋದು, ಅಥವಾ ಅಲ್ಲಿ ವರ್ಡ್ ಬರ್ದಿರ್ತಾರೆ ಅದನ್ನ ಓದಕ್ ಹೇಳಿ ಕೊಡೋದು. ಸೊ ನಮ್ಮ ಇಂಟ್ರೆಸ್ಟ್ ಯಾವ ತರ ಇರುತ್ತೆ ಅದ್ರ ಪ್ರಕಾರ ಮಕ್ಕಳಿಗೆ ಆಕ್ಟಿವಿಟಿನ ಮಾಡಿಸ್ಲಿಕ್ಕೆ ಆಗುತ್ತೆ. ಬುಕ್ಸ್ ಅಥವಾ ಫ್ಲಾಶ್ ಕಾರ್ಡ್ ಇದ್ದು ಇದು ಒಂದು ಪ್ಲಸ್ ಪಾಯಿಂಟ್. ಏನಂದ್ರೆ ನಾವು ಎಷ್ಟು ಸಮಯ ಬೇಕಾದ್ರೂ ಅದನ್ನ ಯೂಸ್ ಮಾಡಬಹುದು. ನಾವು ಅದಕ್ಕೊಂದು ಕ್ರಿಯೇಟಿವಿಟಿನ ಕಂಡ್ಕೊಳ್ಬೇಕಷ್ಟೇ. ಸೊ ನಮ್ಗೆ ಕ್ರಿಯೇಟಿವಿಟಿ ಇದ್ರೆ ಬೇರೆ ಬೇರೆ ತರ ಅದರಲ್ಲಿ ಆಟ ಆಡಿಸೋದಕ್ಕಾಗುತ್ತೆ ಮಕ್ಕಳಿಗೆ. ಮೊದಲು ಅವರು ಪಿಕ್ಚರ್ ಐಡೆಂಟಿಫೈ ಮಾಡಿದ್ರೆ ಒಂದ್ ಸ್ವಲ್ಪ ದೊಡ್ಡವರಾದ್ಮೇಲೆ ಅದೇ ಬುಕ್ ಅನ್ನ ಅವರು ಓದ್ಲಿಕ್ಕೆ ಕಲಿತಾರೆ. ಅಥವಾ ಇನ್ನು ಸ್ವಲ್ಪ ದೊಡ್ಡವರಾದ್ಮೇಲೆ ಅದನ್ನ ಸ್ಟೋರಿ ತರ ಓದೋದಕ್ಕೆ ಕಲಿತಾರೆ. ಇನ್ನು ಸ್ವಲ್ಪ ದೊಡ್ಡವರಾದ್ರೆ ನಾವು ಅದೇ ಪಿಕ್ಚರ್ ಅನ್ನ ತೋರಿಸಿ ಅದ್ರ ಬಗ್ಗೆ ಮಾತಾಡಿ 1-2 ಸೆಂಟೆನ್ಸ್ ಹೇಳಿ ಅದ್ರ ಬಗ್ಗೆ ಒಂದು ಸ್ಟೋರಿ ಹೇಳಿ ಆ ತರ ಎಲ್ಲ ಹೇಳೋದಕ್ಕಾಗತ್ತೆ. ಸೊ ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಯಾವ ತರ ಬೇಕಾದ್ರೂ ಮಕ್ಕಳನ್ನ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೇ ಈ ಒಂದು ವಿಡಿಯೋ. ಸೊ ಇದೆಲ್ಲ ಸಿಂಪಲ್ ಆದಂತಹ ಟಿಪ್ಸ್ ಅನ್ನ ಫಾಲೋ ಮಾಡಿ ಬೇಸಿಗೆಯಲ್ಲಿ ಮಕ್ಕಳು ಖುಷಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್